ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋದು ವಿಡಿಯೋ ಯಾವುದಂದರೆ ಓರಿಕರುಗೆ ಬರ್ಡೇ ಸೆಲೆಬ್ರೇಟ್ ಮಾಡಿರುವಂಥದ್ದು. ಸೊ ಇದು ಓರಿಕರು ಯಾರ್ದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಮಂಚೇಗೌಡರು ಮೊಮ್ಮಗ ವಿಕಾಸ್ ಅಂತ, ಉಗ್ರಾಂಪುರದ ದೊಡ್ಡಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಸೊ ಈ ಓರಿಕರು ಯಾವ ಊರಿಗೆ ಹುಟ್ಟಿರೋದು ಮತ್ತು ಇವ್ರ ಹತ್ರ ಇನ್ನೊಂದು ಹೆಣ್ಕರು ಇದೆ ಅದು, ಮತ್ತು ರೇಸ್ ದನಗಳು. ಸೊ ಎಲ್ಲರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಸೊ ಈಗ ನೋಡ್ತಾ ಇರೋ ಕರು ಇದು 1 ವರ್ಷದ ಓರಿಕರು. ಈ ಓರಿಕರು ಹುಟ್ಟಿರೋದು ಯಾವುದಕ್ಕೆ ಅಂದರೆ ಡಿ ಅಲ್ಸಳ್ಳಿ ರಾಕಿ ಅವ್ರದ್ದು ಇದೆಯಲ್ಲ, ಯಗ್ನೂರು ಬ್ಲಡ್ ಲೈನ್ ಊರಿ, ಆ ಊರಿಗೆ ಹುಟ್ಟಿರುವಂಥದ್ದು ಇದು. ಸೊ ನೆಕ್ಸ್ಟು ಇದನ್ನು ಇವರು ಬಿತ್ತನೆ ಮಾಡೋಕ್ಕೆ ಅಂದರೆ ಬ್ರೀಡಿಂಗ್ ಓರಿಗಾಗಿ ಮಡಿಕೊಂಡಿದ್ದಾರೆ, ಸೇಲ್ಗಿಲ್ಲ. ಸೊ ನೋಡ್ಬೋದು ರೇಖೆ ಎಲ್ಲ ತುಂಬ ಚೆನ್ನಾಗಿದೆ, ಸಣ್ಣ ಬುರ್ಡೆ. ಸೊ ತುಂಬ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಇದೆ, 1 ವರ್ಷದ ಕರು. ಸೊ ಅದಕ್ಕೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿಯಾದಂಥ ವಿಚಾರ ಇದು. ನಮ್ಮ ಹಳ್ಳಿ ಕಾರ್ ಓರಿಕರುಗಳಿಗೂ ಕೂಡ ಈ ಥರ ಹೆಣ್ಕರುಗಳು ಓರಿಕರುಗಳಿಗೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಸೊ ನೋಡ್ಬೋದು, ಅದನ್ನ ಒಂದು ಫಂಕ್ಷನ್ ರೀತಿಯೇ ಮಾಡಿದ್ದಾರೆ ಅದು. ಸೊ ಈ ಫಂಕ್ಷನಲ್ಲಿ ಇದೊಂದು ಕರು ಮತ್ತು ಇನ್ನೊಂದು ಹೆಣ್ಣು ಕರು ಇದೆ, ಅದು CR7 ಹುಟ್ಟಿರುವಂಥದ್ದು, CR7 ಮಗಳು. ಮತ್ತು ಇನ್ನೂ ಒಂದು ಜೋಡಿ ರೇಸ್ ದನಗಳು, ಹೆಣ್ಣಸುಗಳು. ಸೊ ಅವು ಕೂಡ ತುಂಬ ಹೆಸರು ಮಾಡಿರುವಂಥ ದನಗಳು. ಒಂದು ನಮ್ಮ ಮಂಡ್ಯ ಡಿಸ್ಟಿಕ್ಕಲ್ಲಿ ಮರಿಗೌಡ ಲೇಔಟಲ್ಲಿ ಇತ್ತದು, ಅಂದರೆ ನಮ್ಮ ಏರಿಯಾದಲ್ಲೇ ಇತ್ತು. ಅದ್ರ ಹೆಸರು ದಳಪತಿ ಅಂತ. ಸೊ ಆ ಹೆಣ್ಣು ಹಸುನು ಕೂಡ ಇದೆ, ಸೊ ಅದನ್ನು ತೋರಿಸ್ತೀನಿ. ಕರು ನೋಡ್ಬೋದು, ಕರು ಕ್ವಾಲಿಟಿ ವೈಸ್ ತುಂಬ ಒಳ್ಳೆ ಬ್ರೀಡಲ್ಲಿದೆ, ಟಾಪ್ ಕ್ವಾಲಿಟಿ ಬ್ರೀಡು. ನೋಡ್ಬೋದು ಸಣ್ಣ ಬುರ್ಡೆ, ಹಾಗೆ ಕತ್ತಿನ ಭಾಗ ನೋಡ್ಬೋದು, ಗಂಧೋಳು ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟು ಒಂದು ಒಳ್ಳೆ ಓರಿ ಕರು ಹೋಗುತ್ತಿದ್ದು, ಯಗ್ನೂರು ಬ್ಲಡ್ ಲೈನ್. ಸೊ ಅಲ್ಸಳ್ಳಿ ರಾಕಿ ಅವ್ರ ಊರಿಗೆ ತುಂಬ ಕರುಗಳು ಹುಟ್ಟಿದ್ದಾವೆ. ಸೊ ಎಲ್ಲ ಆಲ್ಮೋಸ್ಟು ಬಿತ್ತನೆಗಾಗುವಂಥವೇ ಹುಟ್ಟಿದ್ದಾವೆ. ಇನ್ನೂ ತುಂಬ ಓರಿ ಕರುಗಳನ್ನ ನೋಡಿದ್ದೀನಿ, ಚೆನ್ನಾಗಿ ಹುಟ್ಟಿದ್ದಾವೆ. ನೋಡ್ಬೋದು ಸಣ್ಣ ಬುರ್ಡೆ, 2 ರೇಖೆ. ಈ ಥರ ಓರಿಕರುಗಳನ್ನ ಬಿತ್ತನೆಗೆ ಮಡಗಿದಷ್ಟು ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಸೊ ಓರಿಕರುಗಳು ಸಾಕಿದ್ರೆ ಅಭಿವೃದ್ಧಿ ಆಗಿಬಿಡಲ್ಲ, ಹೆಣ್ಣು ಕರುಗಳು ಜಾಸ್ತಿ ಸಾಕಬೇಕು. ಸೊ ಹೆಣ್ಣು ಹಸುಗಳು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಪ್ರೊಡಕ್ಷನ್ ಬರುತ್ತೆ ನಮಗೆ. ಸೊ ನೋಡ್ಬೋದು ಈ ಥರ ಕರುಗಳು ಹುಡ್ತವೆ, ಆವಾಗ ಕಡಿಮೆ ಬೆಲೆಗೆ ನಮಗೆ ಒಳ್ಳೊಳ್ಳೆ ಜಾತಿ ಕರುಗಳು ಸಿಗ್ತವೆ. ಸೊ ಹಂಗಾಗಿ ಎಲ್ಲರೂ ಕೂಡ ಮನೆಯಲ್ಲಿ ಒಂದೊಂದು ಕರು ಹಾಕುವಂಥ ಹೆಣ್ಣಸುನ ಸಾಕಿ, ಮನೆಗೆ ಹಾಲು ಆಗುತ್ತೆ, ವರ್ಷಕ್ಕೊಂದೊಂದು ಕರು ಕೊಡುತ್ತೆ. ಅದು ಕೂಡ ಒಳ್ಳೊಳ್ಳೆ ಕರು ಹಾಕ್ಸಿದ್ರೆ ಒಳ್ಳೆ ಓರಿ ಕೊಡಿಸಿ ಒಳ್ಳೆ ಲಾಭವೂ ಆಗುತ್ತೆ. ಸೊ ನೋಡ್ಬೋದು ಇದು ಓರಿಕರು. ಈಗ ನೆಕ್ಸ್ಟು ಇದು ಸೇಲ್ಗಿಲ್ಲ, ಬಟ್ ಇದು ಬ್ರೀಡಿಂಗ್ ಅಂತ ಮಡಗಿರುವಂಥದ್ದು. ಈಗ ನೋಡ್ಬೋದು ಫುಲ್ ಸರೌಂಡಿಂಗ್ ಎಲ್ಲ ತೋರಿಸ್ತೀನಿ, ಅಂದರೆ ಹಿಂದೆ ಪಂಚಮಿ ಎಲ್ಲ ಹೇಗಿದೆ ಅಂತ. ನೋಡು 1 ವರ್ಷದ ಕರು, ಆಲ್ರೆಡಿ ಭುಜದ ಹೈಟಿಗೆ ಬರುತ್ತಿದ್ದು, ಚೆನ್ನಾಗಿದೆ ಬೆಳವಣಿಗೆ. ಸೊ 2 ಆಗಸ್ಟಲ್ಲಿ ದೊಡ್ಡ ಓರಿನೇ ಆಗಿರುತ್ತಿದ್ದು. ನೋಡ್ಬೋದು ಲೆಂತು ಕೂಡ ಚೆನ್ನಾಗಿದೆ, ಲೆಂತು ಹೈಟ್ ಎಲ್ಲ ಸೂಪರಾಗಿದೆ. ಸೊ ಪಕ್ಕದಲ್ಲಿರುವಂಥ 2 ಹಸುಗಳು ರೇಸ್ ಅವು, ದಳಪತಿ ಮತ್ತು ಅರ್ಜುನ ಅಂತ. ಸೊ ನೋಡ್ಬೋದು ಈ ರೈಟ್ ಸೈಡ್ ಇರುವಂಥದ್ದು ಅರ್ಜುನ, ಲೆಫ್ಟಲ್ಲಿರುವಂಥದ್ದು ದಳಪತಿ ಅಂತ. ಸೊ ಆ ಓರಿಕರುಗೆ ಹೆಸರು ಕೂಡ ಇಟ್ಟಿದ್ದಾರೆ, ಬ್ರ್ಯಾಂಡ್ ದಳಪತಿ ಅಂತ. ಸೊ ಅಲ್ಲೇ ಬರ್ಡೇ ದಿನವೇ ನಾಮಕರಣನೂ ಕೂಡ ಮಾಡಿದ್ದಾರೆ ಅದಕ್ಕೆ. ಸೊ ಈ ಕಡೆ ಕೊನೆಯಲ್ಲಿ ಇದೆಯಲ್ಲ, ಈ ಕರುನೇ CR7 ಹುಟ್ಟಿರುವಂಥ ಹೆಣ್ಣು ಕರು ಇದು. ಸೊ ತುಂಬ ಒಳ್ಳೆ ಕ್ವಾಲಿಟಿಲೇ ಐತೆ. ಇದು ಕಡಸು, ಇದು ಸಿಂಗಲ್ ಇದೆ, ಇನ್ನು ಜೋಡಿ ಇಲ್ಲ. ಸೊ ಹಾಗೆ ಇಲ್ಲಿರುವಂಥ ಹಸುಗಳಲ್ಲಿ ಇದು ಫಸ್ಟ್ ಕಾಣುವಂಥದ್ದು ದಳಪತಿ. ಸೊ ನೋಡ್ಬೋದು ಅದ್ರ ಬ್ರೀಡ್ ಕ್ವಾಲಿಟಿನೇ ಹೇಳುತ್ತೆ, ತುಂಬ ಚೆನ್ನಾಗಿದೆ. ಅದು ಮಂಡ್ಯದಲ್ಲಿ ಮರಿಗೌಡ ಬಡಾವಣೆಯಲ್ಲಿ ಇತ್ತು. ಆ ಕಡೆ ಇರುವಂಥದ್ದು ಅರ್ಜುನ. ಅದು ರೇಸಲ್ಲಿ ತುಂಬ ಹೆಸರು ಮಾಡಿದ್ದಾವೆ ಇವು ಹೆಣ್ಣು ಹಸುಗಳಿವು. ಸೊ ಇದನ್ನು ಒಂದು ಫಂಕ್ಷನ್ ರೀತಿಯೇ ಮಾಡಿದ್ರು. ಸೊ ತುಂಬ ಖುಷಿಯಾದಂಥ ವಿಚಾರ ಅದು. ನೋಡ್ಬೋದು ಹಾಗೆ ಇಲ್ಲೊಂದು ಹಸು ಕೂಡ ಇದೆ. ಈ ಥರ ಎಲ್ಲರ ಮನೇಲೂ ಒಂದೊಂದು ಹಸು ಸಾಕಿದ್ರೆ ತುಂಬ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆವಾಗ ಒಳ್ಳೊಳ್ಳೆ ಕರುಗಳು ಕೂಡ ಒಂದು 50,000ದಲ್ಲೇ ಸಿಕ್ಬಿಡುತ್ತೆ ಓರಿ ಕರುಗಳು. ಸೊ ಹಾಗೆ ಅಭಿವೃದ್ಧಿ ಮಾಡ್ದಂಗೂ ಆಗುತ್ತದು. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೋಡ್ಬೋದು ಇಲ್ಲಿ ತುಂಬ ಚೆನ್ನಾಗಿರೋ ಕರುಗಳು ಹುಟ್ಟಿದ್ದಾವೆ. ನೋಡೋದು ಇದು ನಡೆದದ್ದೆಲ್ಲಿ ಅಂದರೆ ಬಸವೇಶ್ವರ ಟೆಂಪಲ್ ಹತ್ರ ಒಂದು ಫಂಕ್ಷನ್ ರೀತಿಯೇ ಅದನ್ನ ಮಾಡಿದ್ರು, ತುಂಬ ಚೆನ್ನಾಗಿತ್ತದು. ನೋಡೋದು ಆ ಕಡೆ ಇರುವಂಥದ್ದು ಯಗ್ನೂರು ಬ್ಲಡ್ ಲೈನ್ ಮಗ, ಈ ಕಡೆ ಇರುವಂಥದ್ದು CR7 ಮಗಳು.